ಅದೇನೋ ಇದು ಬ್ರ್ಯಾಂಡು ಅಂದಿಯಲ್ಲ ಏನದು? ಅಂದ್ರೆ ನಮ್ ಪ್ರಾಡಕ್ಟ್ಸ್ ಮತ್ತೆ ಸರ್ವಿಸಸ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ ತೋರ್ಸಕ್ಕೆ. ಅದೇ ಶನಿವಾರ ಸಂತೆ ಮಾರ್ಕೆಟ್ ಅಲ್ಲ? ನಮ್ಮ ಮನೆ ಹತ್ರ ಇದೆಯಲ್ಲ ಮಾರ್ಕೆಟ್, ಅವ್ರಿಗೆಲ್ಲ ಗೊತ್ತು ಬಿಡು. ಅಯ್ಯೋ ಗೆಳತಿ, ಮಾರ್ಕೆಟ್ ಅಂದ್ರೆ ಅದಲ್ಲ. ನಾನ್ ಏನ್ ಹೇಳಕ್ ಬಂದೆ ಅಂತಂದ್ರೆ, ನಮ್ಮ ಹತ್ರ ಇಂಥ ವಸ್ತುಗಳಿದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ. ಅಲ್ಲ, ಎಲ್ಲರಿಗೂ ಹೇಗ್ ಹೇಳೋದು ಅಂತ. ಅಂಕಲ್, ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಸಿಗಲ್ಲ ಅಂತಿಲ್ಲ, ಎಲ್ಲ ಸಿಗುತ್ತೆ. ಅಲ್ಲಿ ಎಲ್ಲಾ ಪ್ರಾಡಕ್ಟ್ ಸೇಲ್ ಆಗುತ್ತೆ, ಅಲ್ಲೇ ಪ್ರಮೋಟ್ ಮಾಡೋಣವಾ? ಒಂದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಸಾಕು. ನೋಡು ಭಾಗ್ಯ, ಫೋನ್ ಅಂತೆ ಫೋನು, 24 ಗಂಟೆ ಇದೇ ಆಗೋಯ್ತು. ಫೋನು. ಗೆಳತಿ, ಅವಳು ಬೈಬೇಡಿ, ಅವಳು ಹೇಳ್ತಾರದ್ ಸರಿಯಾಗೇ ಇದೆ. ಇದನ್ನೆಲ್ಲ ಮಾಡಕ್ ಆಗೋದು ಫೋನಲ್ಲೇ. ಅಜ್ಜಿ, ಅದಕ್ಕೆ ಹೇಳೋದು ಸುಮ್ನೆ ಬೈಬಾರ್ದು ಅಂತ. ಇವಾಗ ನೋಡಿ, ನಾನ್ ಹೇಳಿದ್ದೆ ಕರೆಕ್ಟ್. ಹಾ, ಸಾಕು, ಈಗ ಜಗಳ ಆಡಿದ್ ಸಾಕು. ಆದೇವ್ರೆ, ನೀವ್ ಹೇಳಿ ಏನ್ ಮಾಡ್ಬೋದು ಅಂತ. ಮೊದಲು ನಾವು ನಮ್ಮ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಬೇಕು. ಬ್ರ್ಯಾಂಡ್ ಮಾಡೋಕ್ಕೂ ಮೊದಲು ಅದ್ರ ಎಕ್ಸಿಸ್ಟೆನ್ಸ್ ನ ಎಲ್ರಿಗೂ ತಿಳಿಸ್ಬೇಕು. ಅಯ್ಯೋ ಫ್ರೆಂಡು, ನೀನ್ ಅದೇನ್ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ಕನ್ನಡದಲ್ಲಿ ಹೇಳು. ವಿಷಯ ಏನು ಅಂತಂದ್ರೆ, ಮೊದಲು ನಮ್ಮ ಕೈ ತುತ್ತು ಸರ್ವಿಸಸ್ ಇದೆ ಅನ್ನೋದನ್ನ 4 ಜನಕ್ಕೆ ತಿಳಿಸೋಣ. ಆದ್ರೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಗ್ ತಿಳಿಸೋದು ಅಂತ. ಅದು ನಮ್ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ನಾವು ಪೋಸ್ಟರ್ ಮಾಡ್ಬೋದು ಅಥವಾ ವಿಡಿಯೋನು ಮಾಡಿ ಬಿಡ್ಬೋದು. ಅಂಕಲ್, ರೀಲ್ಸ್ ಮಾಡ, ಈ ತರ ಡ್ಯಾನ್ಸ್ ಮಾಡ್ಕೊಂಡು ಬೇರೆಯವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೋದು. ತನ್ಮಯ್, ಯಾವಾಗ್ಲೂ ತಮಾಷೆನ ನಿನ್ಗೆ? ಸೀರಿಯಸ್ ಆಗಿ ಮಾತಾಡ್ತಿದಾರ ತಾನೆ? ಸಾರಿ ಅಮ್ಮ. ಅಲ್ಲ ಫ್ರೆಂಡು, ಇದಕ್ಕೆ ಹಣ ಬೇಕಲ್ವಾ? ಹಾಗೆಲ್ಲ ಏನು ಇಲ್ಲ ಗೆಳತಿ. ನಾವು ಹೇಗ್ ಪ್ರಮೋಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಮಗೆ ಬೇಕೋ ಬೇಡವೋ ಅನ್ನೋದು. ನಾವು ದುಡ್ಡು ಖರ್ಚು ಮಾಡೋದು ಬೇಡ ಅಂತಂದ್ರೆ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಮಾಡ್ಬೋದು. ಆಕ್ಚುಲಿ ನನ್ನ ಫ್ರೆಂಡ್ ಅಣ್ಣ ಒಬ್ರು ಇದೇ ತರ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ. ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ. ಎಸ್ ತನ್ವಿ, ಇದೇ ಒಳ್ಳೆ ಐಡಿಯಾ. ನಾವು ಇದನ್ನೇ ಮಾಡೋಣ. ಸರಿ, ಇವಾಗ ಅದನ್ನ ಹೇಗ್ ಮಾಡೋದು? ನಾಳೆ ನಾನು ವಿತ್ ಪ್ಲಾನ್ ಬರ್ತೀನಿ. ಅದ್ರ ಪ್ರಕಾರ ನಾನು ಹೇಳ್ತೀನಿ, ಅದನ್ನೇ ಮಾಡೋಣ. Rock, paper, scissors, shoot. ಒಂದು ಪಾಯಿಂಟ್. Okay. Rock, paper, scissors, shoot. ಸರಿ, ನಂಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಓಕೆನಾ? ಬಾಯ್. ಗುಡ್ ನೈಟ್. ಬರ್ತೀನಿ ಗೆಳತಿ. ಸರಿ, ಗುಡ್ ನೈಟ್. ಗುಡ್ ನೈಟ್. ಯಾಕೆ ಮಕ್ಕಳ, ತುಂಬಾ ಬೇಜಾರಾಗ್ತಿದ್ಯಾ? ಹಾಗೇನಿಲ್ಲ ಅಮ್ಮ. ನಂಗೆ ಗೊತ್ತು ಕಣ್ರು, ನಿಮ್ಗೆ ತುಂಬಾ ನೋವಾಗ್ತಿದೆ ಅಂತ. ಆದ್ರೆ ಏನ್ ಗೊತ್ತಾ, ಇನ್ನೊಂದ್ ಸ್ವಲ್ಪ ದಿನ ಅಷ್ಟೆ, ಆಮೇಲೆ ಎಲ್ಲ ಸರಿಯಾಗ್ಬಿಡತ್ತೆ. ಖಂಡಿತ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಅಮ್ಮ ಆಗಿ ನಾನು ನನ್ನ ಕರ್ತವ್ಯನ ನಿಭಾಯಿಸ್ತೀನಿ. ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಬಾರ್ದು, ಆದ್ರೂ ಹೇಳ್ಕೊಳ್ತಾ ಇದ್ದೀನಿ. ಯಾಕಮ್ಮ ನಮ್ಮನ್ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಅನ್ಕೋತಿದ್ಯಾ? ನೀನು ತುಂಬಾ ಚೆನ್ನಾಗಿ ನೋಡ್ಕೋತಿದ್ಯಾ. ಯಾವತ್ತು ನಮ್ಗೆ ಯಾವ್ದಕ್ಕೂ ಕೊರತೆ ಮಾಡಿಲ್ಲ ಅಮ್ಮ. ನೀನ್ ಗ್ರೇಟ್ ಅಮ್ಮ.
ಯಾಕೆ ಫ್ರೆಂಡು, ಯಾಕೆ ಕಣ್ ತುಂಬ್ಕೋತು? ಭಾಗ್ಯನ ಪರಿಸ್ಥಿತಿ ನೋಡಿ ಬೇಜಾರಾಗ್ತಿದ್ಯಾ? ಅಲ್ಲ ಗೆಳತಿ, ಭಾಗ್ಯವ್ರೊಬ್ರೆ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ. ಅಲ್ಲ, ಅವ್ರೊಬ್ರೆ ಹೇಗಿದ್ದೀನೆಲ್ಲ ಫೇಸ್ ಮಾಡ್ತಾ ಇದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದನ್ನೇ ಹೇಳ್ತಿರೋದು ಫ್ರೆಂಡು. ಇಷ್ಟು ವರ್ಷ ಭಾಗ್ಯ ಒಬ್ಳೆ ಎಲ್ಲ ಭಾರನೂ ಹೊತ್ತಿದ್ದಾಳೆ. ಇನ್ನು ಎಷ್ಟು ವರ್ಷ ಅವಳೊಬ್ಳೆ ಎಲ್ಲಾನು ಹೊರಬೇಕೋ ಗೊತ್ತಿಲ್ಲ. ಈಗೇನೋ ಮಾನಸಿಕವಾಗಿ ಅವಳ ಜೊತೆ ನಿಲ್ಲಕ್ಕೆ ಅಂತ ನಾನು ನಮ್ಮ ಮನೆಯವರು ಇದ್ದೀವಿ. ಅದೇ ಫ್ರೆಂಡು, ಮುಂದಿಂದ ಯೋಚನೆ ಮಾಡಿದ್ರೆ ತುಂಬಾ ಭಯ ಆಗುತ್ತೆ. ನೋಡು ಫ್ರೆಂಡು, ನಾ ಕೇಳಿದ ಪ್ರಶ್ನೆನ ತಿರ್ಗಾ ಕೇಳ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನನಗೆ ಕೇಳದೆ ಇರೋಕ್ಕೂ ಆಗ್ತಾ ಇಲ್ಲ. ನೀನ್ ಏನ್ ತೀರ್ಮಾನ ಮಾಡಿದೆ ಅಂತ ಕೇಳ್ತಾ ಇದ್ದೀನಿ. ನೋಡು ಫ್ರೆಂಡು, ನಾನು ಒತ್ತಾಯ ಮಾಡ್ತಿದ್ದೀನಿ ಅನ್ಸಿದ್ರೆ ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಭಾಗ್ಯನ್ ಜೀವನ ಚೆನ್ನಾಗಿರ್ಲಪ್ಪ ಅಂತ ಕೇಳ್ಕೊತಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಗೆಳತಿ, ಒಂದ್ ನಿಮಿಷ. ಗೆಳತಿ, ಭಾಗ್ಯ ಅಂದ್ರೆ ನನಗೂ ಇಷ್ಟ ಅಂತ. ಆದ್ರೆ ಮೋಸ್ಟ್ಲಿ ಅವ್ರು ಏನಂದ್ರೆ ಅಲ್ಲ, ನೀನ್ ಏನಂದ್ರೆ ಭಾಗ್ಯ ಅಂದ್ರೆ ನಿನಗೆ ತುಂಬಾ ಇಷ್ಟನಾ? ಗೆಳತಿ, ನಿಧಾನಕ್ಕೆ ಮಾತಾಡಿ ಪ್ಲೀಸ್. ಸರಿ ಸರಿ ಸರಿ. ನೀನು ಭಾಗ್ಯ ಅಂದ್ರೆ ನನಗೆ ಇಷ್ಟ ಅಂತ ತಾನೇ ಹೇಳಿದ್ದು? ಹೌದು ಗೆಳತಿ. ನಾನು ಭಾಗ್ಯ ಅವ್ರ ಜೊತೆ ಇರೋವಾಗ ಖುಷಿಯಾಗಿರ್ತೀನಿ, ಎಲ್ಲ ನೋವನ್ನು ಮರಿತೀನಿ. ನನಗೆ ಯಾವ ಚಿಂತೆನೂ ಇರಲ್ಲ, ನಾನಾಗಿರ್ತೀನಿ. ಆದ್ರೆ ಇದಕ್ಕೆ ಹೆಸರು ಪ್ರೀತಿನಾ ಅಂತ ನನಗೆ ಗೊತ್ತಿಲ್ಲ. ಪ್ರೀತಿಗಿಂತ ದೊಡ್ಡದು ಗೌರವ ಅಲ್ವಾ? ನನಗೆ ಅವ್ರ ಮೇಲೆ ತುಂಬಾ ಗೌರವ ಇದೆ. ಅದನ್ನ ಕೆಡಿಸ್ಕೊಳಕ್ ನನಗೆ ಇಷ್ಟ ಇಲ್ಲ. ಅದಕ್ಕೆ ಇದನ್ನೆಲ್ಲ ಅವ್ರ ಹತ್ರ ಹೇಳೋದು ಸರಿನೋ ಇಲ್ವೋ ನನಗೆ ಗೊತ್ತಿಲ್ಲ. ಅವರು ನನ್ನ ಮೇಲಿಟ್ಟಿರೋ ಗೌರವನ ಹಾಳು ಮಾಡ್ಕೋಬಾರ್ದು ಅನ್ನೋದಷ್ಟೇ ನನ್ನ ಇಂಟೆನ್ಷನ್. ಫ್ರೆಂಡು, ನೀನು ಏನೇನೋ ಯೋಚನೆ ಮಾಡ್ತಾ ಇದೀಯ. ಯಾರು ಹೇಳಿದ್ದು ಗೌರವ ಎಲ್ಲ ಹಾಳಾಗೋಗತ್ತೆ? ನೀನು ಏನೇನೋ ಹೇಳ್ತಾ ಇದೀಯ ಫ್ರೆಂಡು. ನಿಜ ಹೇಳ. ನಿಜ ಅಂದ್ರೆ ಭಾಗ್ಯಂಗೂ ನಿನ್ ಕಂಡ್ರೆ ಇಷ್ಟ. ಗೆಳತಿ, ಏನ್ ಹೇಳ್ತಾ ಇದ್ದೀರಾ? ಹಾಗೆಲ್ಲ ಏನೂ ಇಲ್ಲ. ಫ್ರೆಂಡು, ಭಾಗ್ಯನ ನಾನು ನಿನ್ಕಿಂತ ಮುಂಚಿಂದ ನೋಡ್ತಿದ್ದೀನಿ. ಅವಳ ಅತ್ತೆ ನಾನು. ನೋಡು, ಅವಳಿಗೆ ನಿನ್ ಮೇಲೆ ಪ್ರೀತಿ ಇರೋದನ್ನ ನಾನ್ ಸಾಬೀತು ಮಾಡಿ ತೋರಿಸ್ತೀನಿ. ಅದಾದ್ಮೇಲೆ ನೀನ್ ಬಂದು ನಿನ್ ಪ್ರೀತಿನ ಹೇಳ್ಬೇಕು, ಸರಿನಾ? ನೋಡು, ಸರಿನಾ ಅಂತ ಹೋಗಿ ನಿನ್ನ ಕೇಳ್ತಿದ್ದೀನಿ. ಹೇಳ್ಬೇಕು ಅಂದ್ರೆ ಹೇಳ್ಬೇಕಷ್ಟೆ. ನೀನ್ ಏನೇ ಹೇಳು, ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ದಿಯಲ್ಲ, ನನ್ಗಷ್ಟೇ ಖುಷಿ, ಅಷ್ಟೇ ಸಾಕು. ಆದಿ, ಓದ್ ಕೆಲಸ ಆಯ್ತೇನಪ್ಪ? ರಾಗಿದಾರ? ಇದೇನು ನಾನು ಕೂಗ್ತಾನೆ ಇದ್ದೀನಿ, ಹಂಗೆ ಹೋಗ್ತಿದ್ದಾನಲ್ಲಿ. ಏನಾಗಿದೆ ಅವನಿಗೆ? ಆದಿ, ಆದಿ, ಆದಿ! ಕರೆದ್ರಪ್ಪ? ಇಲ್ಲ, ಕೆರದೆ 3 ಸತಿ ಕೂಗಿದ್ದೀನಿ, ಬಡ್ಕೊಂಡಿದ್ದೀನಿ. ಯಾಕೆ, ಏನಾಗಿದೆ ನಿನಗೆ? ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ. ರಾಯರು ಹೇಗಿದ್ದಾರೆ ಅಂತ ಕೇಳಿದೆ. ಹಾಪ, ಆರಾಮಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಭಾಗ್ಯ ಹೇಗಿದ್ದಾಳೆ? ತುಂಬಾ ಬೇಜಾರಾಗಿದ್ದಾಳ? ಹಾಪ,
ಬೇಜಾರು ಇದ್ದೇ ಇರುತ್ತಲ್ವಾ, ಬಟ್ ತೋರಿಸ್ಕೊಳ್ತಾ ಇಲ್ಲ. ಪಾಪ ಕಣೋ ಭಾಗ್ಯ, ಎಲ್ಲ ನೋವನ್ನು ತನ್ನೊಳಗೆ ಇಟ್ಕೊಂಡು ಒದ್ದಾಡ್ತಿದ್ದ. ಅವಳು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಎಲ್ಲ ಭಾರನೂ ಒಬ್ಳೇ ಹೊರ್ಬೇಕಲ್ಲ. ಒಬ್ಳೆ ಎಷ್ಟು ಅಂತ ಕಷ್ಟ ನೆನೆಸ್ತಾಳೆ. ಜೊತೆಲಿ ನಿಲ್ಲೋದಕ್ಕೆ ಯಾರು ಇಲ್ಲ. ಆದಷ್ಟು ಬೇಗ ಅವಳ ಜೀವನಕ್ಕೊಂದು ದಾರಿ ಆಗ್ಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊತೀನಿ. ಭಾಗ್ಯಂಗೂ ನಿನ್ ಕಂಡ್ರೆ ಇಷ್ಟ. ಆದಷ್ಟು ಬೇಗ ಅವಳ ಜೀವನಕ್ಕೊಂದು ದಾರಿ ಆಗ್ಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊತೀನಿ. ನನಗೆ ನಿಜವಾಗ್ಲೂ ಭಾಗ್ಯ ಅವ್ರ ಮೇಲೆ ಪ್ರೀತಿ ಆಗಿದೆಯಾ? ಇಲ್ಲ ಇಲ್ಲ, ನನಗೆ ಭಾಗ್ಯ ಅವ್ರ ಮೇಲೆ ಪ್ರೀತಿ ಎಲ್ಲ ಏನೂ ಇಲ್ಲ. ಅದು ಬರೀ ಅಡ್ಮಿರೇಷನ್ ಅಷ್ಟೇ, ಅದಕ್ಕಿಂತ ಹೆಚ್ಚಿಂದು ಏನೂ ಇಲ್ಲ ಅಲ್ವಾ? ನನಗೆ ಒಂದು ಕನ್ಫ್ಯೂಷನ್, ಯಾರ ಮೇಲೂ ಇಲ್ಲದೆ ಇರುವಂಥ ಒಂದು ವಿಚಿತ್ರವಾದ ಭಾವನೆ ಅಂತೂ ಅವ್ರ ಮೇಲೆ ಇರೋದು ನಿಜ. ಅದೇ ಪ್ರೀತಿನ? ಗೆಳತಿ ಹೇಳಿದ ನಿಜನಾ? ನನಗೆ ಭಾಗ್ಯ ಅವ್ರ ಮೇಲೆ ಪ್ರೀತಿ ಆಗಿದೆಯಾ? ಇದು ಪ್ರೀತಿನೇನಾ? ದೇವ್ರೇ, ಒಂದು ಅರ್ಥ ಆಗ್ತಾ ಇಲ್ಲ. ನನಗೆ ಈ ವಯಸ್ಸಲ್ಲಿ ಪ್ರೀತಿ ಆಗೋಕ್ ಸಾಧ್ಯನಾ? ಪ್ರೀತಿಗೆ ವಯಸ್ಸಿಲ್ಲ, ಯಾವಾಗ ಬೇಕಾದ್ರೂ ಪ್ರಾರಂಭ ಆಗ್ಬೋದು. ಹಾ, ಕರೆಕ್ಟ್. ಏನಾದರೂ ಆಗಲಿ, ಇವತ್ತು ಒಂದು ಡಿಸೈಡ್ ಮಾಡಲೇಬೇಕು. ಹಾ, ಇದು ಗೆಳತಿ ಯೂಸ್ ಮಾಡಿದ ಟ್ರಿಕ್ಕು. ಪ್ರೀತಿ ಇದೆಯಾ ಇಲ್ವಾ ಅಂತ 2 ಆಪ್ಷನ್ ಇಟ್ಕೊಳ್ಳೋಣ. 2 ಆಪ್ಷನಲ್ಲಿ ಒಂದು ಚೂಸ್ ಮಾಡಕ್ ಹೇಳೋಣ. ಯಾರನ್ನ ಚೂಸ್ ಮಾಡಕ್ ಹೇಳೋದು? ಅಪ್ಪ, ಇದೇನಪ್ಪ ಇಷ್ಟೊತ್ತಲ್ಲಿ? ಅದೇ ಕಣೋ, ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ತೀನಲ್ಲ, ಇತ್ತೀಚೆಗೆ ಚಳಿ ಜಾಸ್ತಿ ಆಗ್ಬಿಟ್ಟಿದೆ. ನನ್ನ ಸ್ವೆಟ್ರು ಸಾಕಾಗೋದಿಲ್ಲ. ಆ ಲಂಡನ್ನಿಂದ ತಂದಿದ್ದಲ್ಲ ಜರ್ಕಿನ್ ಕೂಡ. ಹಾ, ಕೊಡ್ತೀನಪ್ಪ. ಥ್ಯಾಂಕ್ಸ್ ಕಣ. ಅಪ್ಪ, ಒಂದು ನಿಮಿಷ. ಅಪ್ಪ, ಅಪ್ಪ, ಈ 2 ಬೆರಳಲ್ಲಿ ಒಂದು ಬೆರಳು ಮುಟ್ಟಿ. ಏನು ಇದು ಮಕ್ಕಳಾಟ ನಿಂದು? ಅಪ್ಪ, ಏನೋ ಒಂದು ಇಂಪಾರ್ಟೆಂಟ್ ನಿರ್ಧಾರ ಮಾಡ್ತಾ ಇದ್ದೀನಿ, ಪ್ಲೀಸ್ ಒಂದು ಬೆರಳು ಮುಟ್ಟಿ. ಅದೇನೋ ಅಂತ ಇಂಪಾರ್ಟೆಂಟ್ ನಿರ್ಧಾರ ಈ ತರ ಇಷ್ಟೊತ್ತಿನಲ್ಲಿ? ಅಪ್ಪ ಪ್ಲೀಸ್, ಏನು ಎತ್ತ ಅಂತೆಲ್ಲ ಕೇಳಬೇಡಿ, ಒಂದನ್ನು ಚೂಸ್ ಮಾಡಿ. ತೋರ್ ಬೆರಳು ಮುಟ್ಟಿದ್ರೆ ಪ್ರೀತಿ ಇಲ್ಲ ಅಂತ, ಉಂಗುರ ಹಾಕೊಂಡಿರೋ ಮಧ್ಯದ ಬೆರಳು ಮುಟ್ಟಿದ್ರೆ ಪ್ರೀತಿ ಇದೆ ಅಂತ. ನೋಡೋಣ ಯಾವ ಬೆರಳು ಮುಟ್ತಾರೆ ಅಂತ. ಇದೇನಿದು? ಅಪ್ಪ
ಪ್ರೀತಿ ಇದೆ ಅನ್ನೋ ಬೆರಳನ್ನ ಮುಟ್ಬಿಟ್ರಲ್ಲ. ಅಕ್ಕ ಬೆಂಕಿ! ಅಯ್ಯೋ ಬೆಂಕಿ! ಅಮ್ಮ ಬೆಂಕಿ! ಅಮ್ಮ ಅಮ್ಮ ಬೆಂಕಿ! ಬೆಂಕಿನ ಎಲ್ಲೋ? ಮನೆ ತುಂಬ ಹೊಗೆ ತುಂಬ್ಕೊಂಡ್ಬಿಟ್ಟಿದ್ಯಮ್ಮ. ಮನೆ ಬೆಂಕಿ ಹತ್ಬಿಟ್ಟಿದೆ. ಇಲ್ಲ ಗುಂಡಣ್ಣ, ಬೆಂಕಿ ಹತ್ತಿಲ್ಲ. ಅಮ್ಮ ಕಿಚನ್ ಏನಾದ್ರೂ ಆಗಿದ್ಯಾ? ಇಲ್ಲ. ಅಮ್ಮ ಮನೇಲಿ ಏನೋ ಆಗಿದೆ, ಒಂದ್ಸಲ ಚೆಕ್ ಮಾಡಮ್ಮ. ಅದ ಏನು ಅಂತ ತೋರಿಸ್ತೀನಿ ಬನ್ನಿ. ಅಯ್ಯೋ ಬನ್ನಿ ಅನ್ನಲ್ಲ, ಮನೆಗ್ ಬೆಂಕಿ ಬಿದ್ಬಿಡ್ತದೆ. ಬಿಗಿದ ಏನ್ ಹೊಗೆ ಇದು? ಇಬ್ಬನಿ ಬಿದ್ದು ಕಟ್ಟಿಗೆ ಎಲ್ಲ ಬದ್ದೆ ಆಗಿದೆ, ಅದಕ್ಕೆ ಈ ಹೊಗೆ. ನಿಮ್ಮಲ್ಲಿ ಒಣಗಿರೋ ಕಟ್ಟಿಗೆ ಇರ್ಲಿಲ್ವಾ? ಅಯ್ಯೋ ಇತ್ತು, ಇದೇ ಚೆನ್ನಾಗಿ ಉರಿಯುತ್ತೆ ಅಂತ ತಗೊಂಬಂದ್ ಹಾಕ್ದೆ. ಉರಿಬೋದೇನೋ ಅಂತ ತಂದು ಹಾಕ್ದೆ ನೀನು. ಮಕ್ಳು ಮನೆಗೆ ಬೆಂಕಿ ಬಿದ್ಬಿಟ್ಟಿದೆ ಅಂತ ಹೆದರ್ಕೊಂಡು ಓಡ್ ಬಂದು ಕೂಗ್ತಿದ್ವು. ಅಪ್ಪ ನೀನ್ ಎದ್ದೇಳು, ನಾನ್ ಮಾಡ್ತೀನಿ. ಎದ್ದೇಳು. ಹೌದೇನೋ, ಅಷ್ಟೊಂದ್ ಭಯ ಆಯ್ತಾ? ಮತ್ ಇಲ್ವಾ ತಾತ, ನೀವ್ ಯಾಕೆ ಇಷ್ಟ ಹೊಗೆ ಹಾಕಕ್ ಹೋದ್ರಿ? ಏನ್ ಮಾಡೋದ್ ಮಕ್ಳ, ನಿಮ್ಮನೆ ತರ ಗೀಸರ್ ಇಲ್ಲ, ಇದೇ ಗಟ್ಟಿ ಇಲ್ಲಿ. ಅದಕ್ಕೆ ಒಲೆಗ್ ಬೆಂಕಿ ಹಾಕೋದ್ ಒಂದೇ ದಾರಿ. ಅಪ್ಪ ಹಸಿದೆಲ್ಲ ತಗೊಂಡ್ ಬಂದ್ ಹಾಕಿದ್ಯಾ ಕಟ್ಗೆನ, ನಾನು ಒಣಗಿರೋ ಕಟ್ಗೆ ಹಾಕ್ತೀನಿ. ಬಾಯ್ ಕಡೆ ಬಿಡು, ನನ್ಗೆ ಕರ್ದಿದ್ರೆ ನಾನೇ ಮಾಡ್ತಿರ್ಲಿಲ್ವಾ? ಇರ್ಲಿ ಇರ್ಲಿ, ನೋಡ್ ಅಲ್ಲಿದೆ ಆ ಕಡೆ. ನಿಧಾನ ಹಿಡು ಹಿಡು. ಒಣಗಿರೋ ಕಟ್ಟಿಗೆ. ಹೌದೌದೌದು. ಬಿಡು ಬಿಡು ಬಿಡು. ಅದು ಹಳೆದ ತೆಗೆದ್ಬಿಡಮ್ಮ. ತೆಗಿತೀನಪ್ಪ, ಕೈ ಸೋಡಲ್ವಾ? ಹುಷಾರು ಹುಷಾರು ಹುಷಾರು, ಬೀಗರ್ ಕಾಲ್ ಮೇಲೆ ಹಾಕ್ಬಿಟ್ಯಾ. ಸೂಪರ್ ಮಗಳೇ. ಆಯ್ತಾ? ಎಷ್ಟು ಬೈತಿಯಪ್ಪ, ನಾನೇನ್ ಮಾಡ್ತಾ ಇರೋ ಕೆಲ್ಸನ. ಚಳಿ ಆಗ್ತಿದ್ಯಾ ಮಕ್ಳ? ಅಮ್ಮ ಬನ್ನಿ, ಒಂದ್ ಒಳ್ಳೆ ಐಡಿಯಾ ಹೇಳ್ತೀನಿ, ಬನ್ನಿ ಕುತ್ಕೊಳ್ಳಿ. ಹುಷಾರು. ಕುತ್ಕೊಳ್ಳಿ ಇದ್ರ ಮೇಲೆ. ಅಮ್ಮ ಬಿಸಿ ಜಾಸ್ತಿ ಆಗ್ತಿದೆ. ಏನೋ ಬಿಸಿ ಜಾಸ್ತಿ ಇದೆ. ನಂಗ್ ಬೇಡ ಇದು. ಯಾರು ಫಸ್ಟ್ ಕೂತ್ಕೊಳ್ತೀರಾ ಅವ್ರು ಬೆಸ್ಟ್ ಅಂತ. ಮಾವ ನೋಡಿ ಮಾವ, ಅಭ್ಯಾಸನೇನಾ? ಇದು ಕೈ ಕೈ ಅಭ್ಯಾಸ ಮಾಡ್ಕೋಬೇಕು. ಅಮ್ಮ ಇದೊಂಥರ ಚೆನ್ನಾಗಿದೆ. ಹೇಳ್ದೆ ತಾನೇ ನಾನು? ಹೌದಮ್ಮ, ಚಳಿ ಎಲ್ಲ ಹೋಗ್ತಿದೆ. ಅಮ್ಮ ಆದ್ರೆ ಇದೆಲ್ಲ ಕಷ್ಟ ಅಲ್ವಾ? ಗೀಸರ್ ಇದ್ರೆ ಈಸಿ ಆಗ್ತಿತ್ತು. ನಿಮ್ಗೆಲ್ಲ ಈಸಿಯಾಗಿ ಹಾಕ್ಬೇಕಲ್ವಾ? ಈ ತರ ಸೌದೆ ಒಲೆ ಬಿಸಿ ಸ್ನಾನ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ತನ್ಮಯ್, ಈಗ ನೀವು ಯೂಸ್ ಮಾಡ್ತಾ ಇದ್ದೀರಲ್ಲ ಬಿಸಿ ನೀರಿಗೆ ಗೀಸರು, ಅದರಿಂದ ಅಲ್ಲೇ ಕೂದಲೆಲ್ಲ ಉದುರಿ ಹೋಗುತ್ತೆ. ಇದರಲ್ಲಿ ಯಾವ ಸೈಡ್ ಎಫೆಕ್ಟ್ ಇಲ್ಲ ನೋಡು. ತಾತ ನೀವೇನೇ ಹೇಳಿ, ನಮ್ ಜನರೇಷನ್ ಬೆಸ್ಟ್. ಕಷ್ಟ ಪಡ್ಬೇಕು ಅಂತ ಏನಿಲ್ಲ, ಎಲ್ಲ ಫಟಾಫಟ್ ಅಂತ ಆಗತ್ತೆ. ಹಾರ್ಡ್ ವರ್ಕ್ ಮಾಡೋ ಬದಲು ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಸಾಕು. ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ ಇದ್ರೆ ನೀವ್ ಮಾತಾಡಿದ್ ಸಾಕು. ಹಲ್ಲುಜ್ಜಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ, ನಾನು ಬಿಸ್ಕಿಟ್ ತಗೊಂಡ್ ಬರ್ತೀನಿ, ಹೋಗಿ. ತಾತ ಇದ್ರಲ್ಲಿ ಪೇಸ್ಟ್ ಇಲ್ಲ, ಇವಾಗ ಹೇಗ್ ಹಲ್ಲುಜ್ಲಿ? ಬಂದೆ ತಾಳು, ರೆಡಿ ಮಾಡ್ಕೊಡ್ತೀನಿ. ಕೊಡು. ಖಾಲಿ ಆಗಿದೆ ತಾತ. ತಾಳಮ್ಮ.
ಹಾಕೊಳಕ್ಕೂ ಬರಲ್ಲ ನಿನ್ಗೆ. ಮುಚ್ಚಳಲ್ಲಿ ಏನ್ ನೋಡ್ತಾ ಇದೀಯ ಉಜ್ಜು? ತಾತ ಇವಾಗ ಏನ್ ಮಾಡೋದು? ಅರುಣ್ ಖಾಲಿ ಆಗಿದೆ ತಾತ.